ಅಜ್ಜಿ ಏನಲ್ಲ ಪಾಪ? ಅಜ್ಜಿ ಕಡ್ಲೆಪುರಿ ತಂದಿದ್ದೀನಲ್ಲ ಅವನ ಒಗ್ಗಣ್ಣೆ ಹಾಕೊಡಜ್ಜೆ. ಯಾವಾಗ ಪಾಪ ಮುದ್ದೆ ಮಾಡ್ತೀನಿ, ಊಟ ಮಾಡು. ಅಜ್ಜಿ ನೀನು ಮಾಡಿಕೊಡ್ಲಿಲ್ಲ ಅಂದ್ರೆ ನಾನೇ ಮಾಡ್ಕೊಂಡು ತಿಂತೀನಿ ನೋಡು. ಕಡಲೆ ಬೀಜ ಎಲ್ಲ ಅವು ಹೆಂಗ ಬೆಳ್ಳುಳ್ಳಿ ಮತ್ತೆ ಮೆಣಸಿಕಾಯಿ ಎಲ್ಲ ಮುರ್ದಾಕಿ ಹಂಗೆ ಒಗ್ಗಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತೀನಿ. ಓ ಪ್ಲೀಸ್ ಕಣಜ್ಜಿ ಮಾಡ್ಕೊಡಜ್ಜಿ. ಎಲೆ ಪಾಸ್ಕೋಲಾಗ ಮಾಡ್ಕೊಡ್ತೀನಿ ಹೋಗ. ಲೇ ಪಾಪ, ಏನಜ್ಜಿ ಜಾತ್ರೆಗೆ ಏನೇನು ತಿಂದೆ? ಮತ್ತೀಗ ನಾನು ಕಿರಣ ಮಂಜಲ್ಲಿ ಹೋಗಿದ್ದಿದ್ದು ಕಡಲೆ ಬುರುಕ್ ತಗೊಂಡ್ವ 100 ರೂಪಾಯಿಗೆ 3 ಜನನು. ಆಮೇಲೆ ನಾನು ಬೋಂಡ ತಿಂದೆ, ಕಬ್ಬಿನ ಹಾಲು ಕುಡ್ದೆ. ನಾನು ಹೆಂಗೆ ನಿನಗೆ ಬೋಂಡ ತರಲಿಲ್ಲ, ನೀನೇ ಮಾಡ್ತೀಯಲ್ಲ, ಚೆನ್ನಾಗಿ ಮಾಡ್ತೀಯ ಅವಳು. ಅಲ್ಲ 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 ಗಂಡ್ಸಿ, ನನಗೆ ತರ್ದಲ್ಲೇ ನೀನು ಒಬ್ಬನೇ ತಿನ್ಕೊಂಬಂದ್ಬಿಟ್ಟ? ಅಜ್ಜಿ ನಿನಗೂ ತಗೊಂಡೋಗ ನಿಮ್ದು ಒಂದು 50 ರೂಪಾಯಿ ಕಟ್ಟಿಸ್ಕೊಂಡೆ. ಅವನು ಕಿರಣ ಅಂತ ದುಡ್ಡಿಲ್ಲ, ನನಗೊಂದು 2 ಕೊಡ ಅಂದ. ಆಮೇಲೆ ಮಂಜುಗೊಂದು 2 ಕೊಟ್ಟು ತಿಂತಾ 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 ಬರೀ 4 ಬೋಂಡ ಉಳಿದು ಕಣಜ್ಜಿ. ಇನ್ನು ತಿನ್ಬೇಕು ಅನ್ನಿಸ್ತಿತ್ತ ಅತ್ತ ಅದನ್ನು ತಿಂದ್ವತ್ತ ಬಿಡತ್ತ. ನಮ್ಮ ಅಜ್ಜಿ ಮಂತ ಮಾಡ್ತೈತಿ ಅಂತ. ನೀನೇ ಆಹಾ ಇನ್ಯಾವುದಕ್ಕನಾದ್ರೂ ಬಚ್ಚ ಅಜ್ಜಿ ತಂದಿಲ್ವೇ, ನೀನು ಒಬ್ಳೆ ತಿಂದು ಬಂದೆ ಹಂಗೆ ಹಿಂಗೆ ಅಂತಂದು. ಇವಾಗ ನೋಡು ನೀನು ಒಬ್ಬನೇ ತಿಂದು ಬಂದಿದ್ಯಾ. ಹೋಗಶ್ಕೆ ಸ್ವಾದಿ ಕಣಜ್ಜೆ, ಏನು ಬೋಂಡ ಬೇಕೇನು? ಬೇಕಾದ್ರೆ ಮಾತಕ್ಕೆ ಹೋಗಿ ತತ್ತೀನಿ ನಾಳಿಕೆ. ಏನು ಬೇಡ ಹೋಗಪ್ಪ ಸ್ವಾಮಿ. ಅವನೇನು ಕರಿಮಣಿ ಮಾಲೀಕನ ಅಲ್ಲ, ಈರುಳ್ಳಿ ಕಬಾಬ್ ಅಯ್ಯಯ್ಯ, ಯಾರು ನನ್ನ ಹಾಡು ಕೇಳಿ ಶಿಲ್ಲಿ ಹೊಡಿತಾರೆ. ಅಲ್ಲ, ನಾನು ಬೆಳ್ಳುಳ್ಳಿ ಕಬಾಬ್ ತಗೋಣ ಈರುಳ್ಳಿ ಕಬಾಬ್ ಅಂತಿದ್ದೀನಿ. ಛೇ ಛೇ, ಇದು ಯಾತ ಅಲ್ಲೇ ಒಂದೇ ಮಾತಾಡ್ಕೊಂಡು ಕೂಕಣೈತಿ. ಯಾಕಲ್ಲ ಪಾಪ ಒಬ್ಬನೇ ಮಾತಾಡ್ಕೊಂಡು ಕೂಕಣಿದ್ಯಾ? ಅಜ್ಜೆ ನೀನು ಪುರಿ ಬೇರೆ ಒಗ್ಗರಣೆ ಹಾಕೊಡ್ತಿದ್ಯಲ್ಲ, ಯಾತ ಹಾಡು ಹೇಳ್ಕೊಂಬನಿ ಅಂತ ಹೋಗಿ ಯಾತ ಹೇಳ್ಕೊಂಡೆ. ಅದು ಯಾರೋ ನಾನು ಹಾಡು ಕೇಳಿಸ್ತೇನೆ ದಾರೆ ಹೋಗೋರಿಗೆ ಶಿಳ್ಳಿ ಹೊಡಿತಾರಲ್ಲ ಅಜ್ಜಿ. ಅಂತ ಪಸಂದಾಗಿ ಹೇಳಿದ್ಯಲ್ಲ ಅದಕ್ಕೆ. ಕೊಡು ಕೊಡು ರಪ್ನ. ಗಮ 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 ಅಂತಾರಲ್ಲ ಅಜ್ಜಿ. ಅಜ್ಜಿ ನೀನ್ ತಿನ್ನು. ಬ್ಯಾಡ್ ಕಣಪ್ಪ, ನೀನು ತಿಂದ್ರೆ ನಾನು ತಿಂದಂಗೆ. ಯೋ ಅಜ್ಜಿ, ನೀನ್ ತಿನ್ಲಿಲ್ಲ ಅಂದ್ರೆ ನೋಡು ಮಿಕ್ಕಿ 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 ಕಣ್ಬಿಟ್ಕೊಂಡು ಮಾತ್ರ ಕೂಕಂತಿ ಎದ್ರಿಗೆ. ವರಷ್ಕೆ ನನಗೆ ತಿಮ್ಮಕ್ಕೆ ಸೇರಲ್ಲ. ನೀನು ಹಿಂಗೆ ಕುಕೊಂಡಿದ್ದೆ, ನಾನು ಹತ್ರ ತಿರ್ಕೊಂಡು ತಿಂತೀನಿ ಹೋಗು. ಅದಕ್ಕೆ ಏನು ಮಾಡಿಕೊಡ್ಬಾರ್ದು ಅಂಬೋದು. ಕಷ್ಟಪಟ್ಟು ಮಾಡ್ಕೊಂಬಂದು ಕೊಟ್ರೆ ತಿನ್ಲಿ ಅಂತಂದು ನನ್ನ ಕಣ್ಣೇನು ಅಂಥವು ನಮ್ಮಂಗೆ ಬರೀ ಹಿಂಗೆ ಮಾಡ್ತೈತಿ. ನನಗೆ ಸಖತ್ತು ಬೇಜಾರಾಗ್ತೈತಿ ಹಿಂಗೆ ಮಾಡಿರಿ. ಅಜ್ಜಿ ನಾನೇನು ಹಂಗಂತ ಹೇಳಿದ್ದೆ, ನನಗೆ ನಾಚಿಕೆ ನಿನ್ನ ಎದುರುಗಡೆ ತಿಮ್ಮಕ್ಕೆ. ನೋಡಿರಿ ಹುಡುಗನ್ನ ಮನಿಕಂಡ್ರೆ ಕಣ್ ತುಂಬಾ ನಿದ್ದೆ. ಅಜ್ಜಿ ಗುಡ್ ನೈಟ್, ನಂಗೆ ನಿದ್ದೆ ಬರ್ತೈತೆ. ಬಿತ್ಕೊಳಪ್ಪ ಸ್ವಾಮಿ. ನಾನು ಇನ್ನು ಒಬ್ಳಕ್ಕೂ ಕಣ್ಣು ನಾನೇನು ಮಾಡೋದು, ನಾನು ಮನಿಕೊಂತೀನಿ. ಲೈ ಬೋಂಡ ತಿನ್ನಾರಪ್ಪನ ಧೂಳು. ಆಲೆ ಹುಡುಗ ಕನ್ಸ್ಕೊಂಡ್ಕೊಂಡು ಮನಿಕೊಂಡೈತಿ. ಶಿಶಿ ಎಲ್ಲ ಹೋಗಿ ಜಾತ್ರೆಗೆ ಅದು ಇದು ತಿನ್ಕೊಂಬಂದೈತೆ ಆಳ ಮೂಳ. ಯಪ್ಪತ್ತೋ ಎಂತ ಊಸ್ಬಿಡ್ತಿದೆ. ಇವತ್ತಿದು ನನ್ನನ್ನು ಮನಿಕ್ಯಾವಾಗ ಬಿಡಲ್ಲಪ್ಪ. ಏನು ವಾಸನೆ ದೇವ್ರೇ ದೇವ್ರ, ಅದು ಏನು ಊಸ್ಬಿಡ್ತೈತೆ. ಯಪ್ಪ ದೇವ್ರೆ, ಹೋಗಿ ನಡ್ಮನೆಗನ ಮನಿಕೊಂತೀನಿ. ಆಗಲ್ಲಪ್ಪ ಸ್ವಾಮಿ ಇದ್ರ ತಾಗಿ. ಅದು ಏನು ತಿಂದಿತ್ತ ದೇವ್ರೇ. ಅಜ್ಜಿ ಎಲ್ಲಾತು ಯಪ್ಪ ಯಪ್ಪ ಯಪ್ಪ, ರೂಮಿನ ತುಂಬೆಲ್ಲ ಊಸಿನ ವಾಸನೆ. ಶಿಶಿ ನಾನು ಜಾತ್ರೆಗೆ ಹೋಗಿದ್ದೆ ಅಂತ ನಮ್ಮ ಅಜ್ಜಿ ಯಾತೆ ಅಂತ ಊಸ್ ಬಿಟ್ಬಿಟ್ಟು ಸರಿಯಾಗಿ ಎಲ್ಲ ಹೋಗೈತಿ. ಮನಿಕೆಮ್ಮಕ್ಕಿ ನಾನು ಒಬ್ಬನೇ ಕುಡ್ಕ ಅಂತಂದಂತೆ. ಅಯ್ಯಯ್ಯಪ್ಪ ದೇವ್ರೇ, ಗಾಳಿನೇ ಆಡ್ತಿಲ್ಲ, ಸೆಕೆ ಬೇರೆ, ನೋಡಿದ್ರೆ ಊಸಿನ ವಾಸನೆ. ಅಯ್ಯಯ್ಯೋ ಎಂತ ಊಸು. ಯಪ್ಪ 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 ನೋಡ್ದೆ, ಆ ಕಿಟಕಿ ಕೂಡ ತೆಗ್ದಿಲ್ಲ, ಹಂಗೆ ಮನಿಕೇಣೈತ ಅಜ್ಜಿ. ಯಮ್ಮ ಊಸ್ ಬಿಟ್ಟು ಹೋಗೈತಿ. ನಡುವನೆ ಮನಿಕೊಂಡಿರ್ತೈತಿ. ಮಾಡ್ತೀನಿ ನೀರು ಹೋಗಿ ಸರಿಯಾಗಿ ಬೈತೀನಿ. ಅಜಯ್ ಅಜಯ್ ಯಾಕಲ್ಲ?
ಶಿಶಕ್ಕ ಅದನ್ನೇನ್ ತಿಂದಿದ್ದಮ್ಮ ನಾನ್ ಜಾತ್ರೆಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಅದು ಯಾಕೆ ತಿಂದ ಏನೋ ನನ್ಗಂತೂ ಗೊತ್ತಿಲ್ಲ ಆ ಪಾಟಿ ಊಸ್ಬಿಟ್ಟೆ ಬರೋದು ನಾನು ಎದ್ದಾಳ್ತೀನಿ ರೂಮ್ ತುಂಬಾ ಸುತ್ಕೊಂಡ್ಬಿಟ್ಟೈತೆ ನೋಡು ನೀನ್ ಇಲ್ಲಿ ಫ್ರೆಶ್ ಗಾಳಿ ಮನೆಗೆ ಬಿಟ್ಟಿದ್ಯಾ ನಾನು ನೋಡಿದೆ ಆ ಊಸಾಗೆ ಕಿಟಕಿ ಬಾಕ್ಲನ್ನು ತೆಗ್ದಿಲ್ಲ ಯೋಡ್ ಕುಡ್ದಿದ್ದೀನ ಏನೋ ಹೋಗತ್ತ ಅಯ್ಯಮ್ಮ ತಾಯಿ ಅದೇನು ಊಸ್ಬಿಡ್ತಮ್ಮ ನೀನಂತನು ಅಯ್ಯಪ್ಪ ದೇವರೇ ನನ್ಗೆ ಬೈಕ್ಯ ಹಂಗ ಊಸ್ಬಿಡ್ತಾನೆ ಹಿಂಗ್ ಊಸ್ಬಿಡ್ತಾನೆ ಅಂತ ಹೋಗತ್ತ ಲೇ ಪಾಪ ಸುಮ್ಮನೆ ಸಿಟ್ಟು ಬರ್ಸ್ಬೇಡ ಹೋಗಿ ಬಿತ್ಕ ಹೋಗು. ನಿನಗೆ ಸಿಟ್ಟು ಬರ್ಸಕ್ ಬಂದಿಲ್ಲ ನನಗೆ ಸಿಟ್ಟು ಬಂದೈತೆ ಅಲ್ಲಿ ಅದು ಇಲ್ಲ ನಾ ನೆಮ್ದಾಗ ಮನೆ ಕೆಮ್ಮನೆ ಅಂತಂದ್ರೆ ಇಲ್ಲೂ ಬಂದು ಊಸ್ಬಿಡ್ತೆ ದೇವ್ರೇ. ಅಜ್ಜಿ ನಾನೇ ಊಸ್ ಬಿಟ್ಕೊಂಡಿರೋದು ನಾನೆಲ್ಲ ನೀನು ಊಸ್ ಬಿಟ್ಟು ಬಂದಿದ್ಯಾ ಊಸು ಚೆನ್ನಾಗಿ ಬಿಟ್ಟು ಬಂದಿಲ್ಲ ಮನೆ ಕೇಳಿದ್ಯಾ ಅಂತ ಬೈಯಾಕ್ ಬಂದೆ ಅಷ್ಟಕ್ಕ ನಾನು ಇಂಥ ಊಸ್ ಬಿಡ್ತೀನಿ ಥೋ ಏನ್ ಮಾಡೋದು ಸಾರಿ ಕಣಜ್ಜಿ ಹೋಗಿ ಕಿಟಕಿ ಬಾಗ್ಲು ತಕ್ಕೊಂಡು ಮನೆ ಕಂಬ್ತೀನಿ ಇಂಥ ಊಸ್ ನನಗೆ ಕುಡಿಯಕ್ಕಾಗ್ತಿಲ್ಲ ಇನ್ನ ನೀನ್ ಹೆಂಗ್ ಕುಡಿತ್ಯ ಮೊದ್ಲು ಹೋಗಪ್ಪ ಸ್ವಾಮಿ. ಪಾಪ ನಮ್ಮಜ್ಜಿ ಊಸ್ ಬಿಟ್ಟಿಲ್ಲ ನಾನು ಬಿಟ್ಟು ನಾನೇ ಜಗಳ ಮಾಡಿದ್ದೀನಿ ಅಂತ ನಾನು ನನಗೆ ಕುಡ್ಕೊಂಬಕ್ಕಲ್ಲಪ್ಪ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ. ಅದು ನನಗೆ ನಾಚಿಕೆ ಆಗ್ತೈತಿ. ಬಾಯ್ ಬಾಯ್.